ಸರಿಗಮಪ ಯಾಕೆ ಇಷ್ಟು ಯಶಸ್ವಿಯಾಗಿದೆ, ಯಾಕೆ ಜನಪ್ರಿಯವಾಗಿದೆ ಅಂತಂದ್ರೆ ಇಷ್ಟು ಶ್ರೇಷ್ಠ ಗಾಯಕಿಯರು ನಮ್ಮ ಮೆಂಟರ್ಸ್ ಆಗಿರೋದ್ರಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಇಬ್ರು ಅದ್ಭುತವಾದಂತಹ ಗಾಯಕಿಯರಿಗೆ. ಥ್ಯಾಂಕ್ ಯು ಮಹಾಗುರುಗಳೇ. ಅನುರಾಧ, ಲಕ್ಷ್ಮಿ, ಏನಮ್ಮ ಇದು ಹಾಡುಗಾರಿಕೆ? ಇಟ್ ಈಸ್ ಇನ್ಕ್ರೆಡಿಬಲ್. ಆಲ್ರೆಡಿ ಬೇರೆ ಶ್ರುತಿಯಲ್ಲಿದ್ದ ಹಾಡು, ಆ ಶ್ರುತಿಯಲ್ಲಿದ್ದ ಹಾಡನ್ನ ನಿಮ್ಮ ಶ್ರುತಿಗೆ ಬದಲಾಯಿಸಿಕೊಂಡು ದ ಹೈಯೆಸ್ಟ್ ನೋಟ್ ಅದಾದ್ಮೇಲೆ ಕೂಡ ಪ್ರಯತ್ನ ಮಾಡ್ತಿದ್ದೀರಲ್ಲ, ದಿಸ್ ಈಸ್ ಓನ್ಲಿ ಪಾಸಿಬಲ್ ಫಾರ್ ದ ಲರ್ನರ್ಡ್ ಪೀಪಲ್. ನೀವಿಬ್ಬರು ಕನ್ನಡ ಸಂಗೀತ ಲೋಕದ ಇಬ್ಬರು ವಿದ್ಯಾವಂತ ತಾರೆಗಳು ಅಂತ ನಾನು ಹೇಳ್ಬೇಕು. ಬಟ್ ಈ ಹಾಡನ್ನ ನೀವು ಹೀಗೆ ಹಾಡ್ತೀರ ಅಂತ ನಾನಂತೂ ಅನ್ಕೊಳ್ಳ. ಹೊಡಿರಿ ಒಂದು ಚಪ್ಪಾಳೆ ಚೆನ್ನಾಗೆ. ಅರ್ಜುನ್ ಜನ್ಯ ಸರ್, ಖಂಡಿತವಲ್ಲೂ ಸುತ್ತಮುತ್ತಲು ಸಂಜೆ ಗತ್ತಲು. ಬಟ್ ನಿಮ್ಮ ಹಾಡುಗಾರಿಕೆಯಿಂದ ಇಲ್ಲಿ ಖಂಡಿತ ಬಂತು ಸ್ವರ್ಗ. ಎಲ್ಲ ತೇಲಾಡ್ತಾ ಇದ್ವಿ. ಔಟ್ಸ್ಟ್ಯಾಂಡಿಂಗ್, ಎರಡನೇ ಮಾತೇ ಇಲ್ಲ ಮೇಡಮ್. ಇಟ್ ವಾಸ್ ಸೋ ರಾಕಿಂಗ್. ಇಬ್ರು ಒಂದು ಕ್ಲಾಸ್ ಅಂದ್ರೆ ಏನು, ಸಿಂಗಿಂಗ್ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಪರ್ಫಾರ್ಮೆನ್ಸ್ ಇದು ಅಂತ ಹೇಳ್ಬೋದು. ಆಲ್ ದಿ ಬೆಸ್ಟ್. ರವಿ ಸರ್. ಅನುರಾಧ ಅವರೇ, ಲಕ್ಷ್ಮಿ, ನಿದ್ರೆಗೆ ಬೆಂಕಿ ಹಚ್ಚಿಬಿಟ್ರಿ ನೀವು. ಎಷ್ಟು ಶ್ರುತಿ ಮೇಲೆ ಆಡಿದ್ರೋ ಗೊತ್ತಿಲ್ಲ, ಮಲಗಿರೋರೆಲ್ಲ ಮೇಲೆ ಎದ್ದು ಬಿಟ್ರಿ ಈಗ. ಹೋಟೆಲ್ ತುಂಬಾ ಚೆನ್ನಾಗಿ ಆಡಿದ್ರಿ. ಅನುಶ್ರೀ, ಎಸ್ ಸರ್, ನಿದ್ದೆ ಬರುತ್ತೆ ಇಲ್ಲ ಅಂದ್ರೆ. ಥ್ಯಾಂಕ್ ಯು ಅನುರಾಧ ಅವರೇ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಮಾಗಡಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಗಾಯಕರಿಗೆ ಪ್ಲೀಸ್. ಓಕೆ, ಮಹಾಸಂಗಮದಲ್ಲಿ ಡಿ ಬಾಸ್ ಅವರ ಸಾಂಗ್ ಮೂಲಕ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದಂತ ಅಮಿಶ್ ಹಾಗೂ ಸ್ವಾತಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಜಡ್ಜಸ್ ನ ಕೇಳೋಣ. ರಚ್ಚು ಮೇಡಮ್. Again ನನ್ನ ಫೇವ್ರೆಟ್ ಸಾಂಗ್ಸ್ ಅಂಡ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು ನಿಮ್ಮ ಹಾಡು. ಆ್ಯಂಡ್ ನಾನು ಡಾನ್ಸ್ ಮಾಡ್ತಿದ್ದೆ, ನಾನು ಮಜಾ ಮಾಡ್ತಿದ್ದೆ, ನನ್ನ ಜೊತೆ ಇಡೀ ಮಾಗಡಿ ಜನತೆ ಮಜಾ ಮಾಡ್ತಿದ್ರು. ಸೊ ನನ್ನ ಕಡೆಯಿಂದ ನಿಮ್ಮಿಬ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಹಾಡಿ ಮುಂದಕ್ಕೆ. ಓಕೆ, ಥ್ಯಾಂಕ್ ಯು. ಶೋಭಾ, ಥ್ಯಾಂಕ್ ಯು, ಗುಡ್ ಲಕ್, ಆಲ್ ದ ಬೆಸ್ಟ್. ರಮೇಶ್ ಅಣ್ಣ, ಸುಜಾತವ್ವ, ಮಹಾಸಂಗಮದಲ್ಲಿ ಅಪ್ಪಟ ಹಳ್ಳಿ ಪ್ರತಿಭೆಗಳು ಬಂದು ಚುಟು ಚುಟು ಅಂತ ಹಾಡಿ ಎಲ್ಲರನ್ನೂ ಕುಣಿಸ್ಬಿಟ್ರು. ಹಳ್ಳಿಯಿಂದ ಬಂದಿರುವಂತ ಈ ಮುಗ್ಧ ಪ್ರತಿಭೆಗಳಿಗೆ ಇಷ್ಟು ಸಾವಿರಾರು ಜನರ ಮುಂದೆ ಕುಣಿದು ಕುಪ್ಪಳಿಸಿ ನಿಮ್ಮನ್ನ ಎಂಟರ್ಟೈನ್ ಮಾಡುವಂತ ಒಂದು ಪ್ರತಿಭೆ ಇದೆಯಲ್ಲ, ಆ ಧೈರ್ಯಕ್ಕೆ, ಆ ಪ್ರತಿಭೆಗೆ ಒಂದು ದೊಡ್ಡ ಚಪ್ಪಾಳೆನೆ ಬರಬೇಕು ಪ್ಲೀಸ್. ವಿಪಿ ಸರ್, ಇಲ್ಲಿ ಚುಟ್ಟು ಚುಟ್ಟು ಬೀಟಲ್ಲಿ ಜುಟ್ಟು ಚುಟ್ಟು ಚುಟ್ಟು ಅಂತ ಬರ್ತಾ ಇದ್ರೆ, ಇಲ್ಲೊಬ್ಬ ಬೀಟಲ್ಲಿ ರಚ್ಚು 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 ಅಂತ. ಹಲೋ ಅಣ್ಣ, ಥ್ಯಾಂಕ್ ಯು. ಅಯ್ಯೋ. ಓಕೆ, ರಮೇಶ್ ಅಣ್ಣ ಸರ್. ಸುಜಾತ ಕೋಯ್, ಏನ್ ನಿಮ್ದು ಲೀಲೆ ಇವತ್ತು? ನಿಜವಾಗ್ಲೂ ನಂಬಕ್ಕಾಗ್ಲಿಲ್ಲ. ಎರಡು ಅದ್ಭುತವಾದ ಜೀವಿಗಳು ಇವತ್ತು ಜೀವ ತುಂಬಿ ಆ ವೇದಿಕೆಯನ್ನ ನಿಮ್ಮದಾಗಿಸ್ಕೊಂಡ್ರಿ. ವೇದಿಕೆ ಮಾತ್ರ ಅಲ್ಲ, ಮಾಗಡಿಯನ್ನೇ ನಿಮ್ಮದಾಗಿಸ್ಕೊಂಡ್ರಿ. ಸುಜಾತಕ್ಕ ಇಷ್ಟು ಎಕ್ಸೈಟ್ ಆದ್ರೂ ಶ್ರುತಿ ಬಿಡ್ಲಿಲ್ಲ. ಈಗ ನಿಮ್ ಡಾನ್ಸ್ ಹಾಡು ಹೆಂಗಿತ್ತು ಅಂತ ಮಾಗಡಿ ಜನ ಹೇಳ್ತಾರೆ ಚಪ್ಪಾಳೆ ಒಂದಿಗೆ. 3, 2, 1 ಹೆಂಗಿತ್ತಪ್ಪೋ? ಅದು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರಮೇಶ್ ಅಣ್ಣ, ಏನಣ್ಣ ಇವತ್ತು ಫುಲ್ಲು ಎನರ್ಜಿ, ಪವರ್ಫುಲ್ ಆಗಿ ಹಾಡಿದ್ವಿ. ಆ ಹಾಡು, ಹುಬ್ಳಿ, ಆ ಸ್ಲ್ಯಾಂಗು ಎಲ್ಲವೂ ತುಂಬ ಚೆನ್ನಾಗಿ ನಿಮ್ಮ ವಾಯ್ಸ್ಗೆ ಒಗ್ಗು ಬರ್ದಾಯ್ತಾ. ಆ ಮಣ್ಣಿನ ಸೊಗಡು ಅಲ್ವಾ, ಇಬ್ಬರಿಗೂ ಅಷ್ಟೇ. ಸುಜಾತ ಅವರು ತುಂಬ ಚೆನ್ನಾಗಿ ಹಾಡಿದ್ರಿ ತಾಯಿ. ಸ್ಪೆಷಲ್ ಅಂದರೆ ಈ ಡ್ಯಾನ್ಸ್ ಮಾಡಿದ್ರಿ ನೋಡಿ. ರಮೇಶ್ ಅಣ್ಣ ಸ್ವಲ್ಪ ರೊಚ್ಚಿಗೆ ಸ್ವಲ್ಪ ಜಾಸ್ತಿನೇ ಡ್ಯಾನ್ಸ್ ಮಾಡಾಕ್ಬಿಟ್ರು ಆಗಿದೆ ಅಂತ. ಬಟ್ ನಾವು ಎನರ್ಜಿ ಚೆನ್ನಾಗಿತ್ತು ರಮೇಶ್ ಅಣ್ಣ. ಆಲ್ ದಿ ಬೆಸ್ಟ್. ರವಿ ಸರ್. ಅರ್ಜುನ್, ಎಂತ ಹಾಡು ಮಾಡಿದಿರ್ರಿ, ಎಲ್ಲಾನು ಎಬ್ಬರಿಸ್ಬಿಟ್ರಿ ನೋಡಿ. ಒಳ್ಳೆ ಹಾಡು. ಹಾಡು ಕೇಳಿದಾಗೆಲ್ಲ ಅಲರ್ಟ್ ಆಗ್ಬಿಡ್ತಾರೆ. ಬಟ್ ನಿಮ್ಗಳಿಗೆ ಯಾವಾಗ ಯಾವ ಹಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಅನುಶ್ರೀ ಅವರೇ ನಿಮ್ಗೆ? ಯಾಕೆ ಸರ್ ಈ ಚುಟು ಚುಟು ಚುಮ್ಮು ಚುಮ್ಮು ಅಂದ್ರೆ ಎಲ್ಲ ಎದ್ದು ಮನೆಗೆ ಹೊಟ್ಟೋಗ್ತಾರೆ ಇವಾಗ. ಆಮೇಲೆ ಸ್ವಲ್ಪ ಲೇಟಾಗಿ ಆಡ್ಬೇಕು ನೀವು ಇವೆಲ್ಲ. ಅಯ್ಯಯ್ಯೋ, ಸಾರಿ ಸರ್. ಏನ್ರಿ ರಮೇಶ್ ಅವರೇ? ನಮಸ್ಕಾರ ಸರ್. ಏನ್ ಚಿಂದಿ ಉಡಾಯಿಸ್ಬಿಟ್ರಿ ನೀವು ಅಲ್ವಾ? ಸುಜಾತ, ನೀವು ತುಂಬಾ ಸ್ಪೋರ್ಟಿವ್ ಮಾಡಿದ್ರಿ. ಹಾಡಲ್ಲೇ ಒಂದು ಎನರ್ಜಿ ಇದೆ, ಅದು ಯಾರೇ ಬಂದ್ರು ಗೊತ್ತಿಲ್ದಿರೋರು ಕೂಡ ಕುಣಿದು ಬಿಡ್ತಾರೆ ಈ ಹಾಡ್ಗೆ. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಕಂಪೋಸ್ ಮಾಡಿದ್ದಾರೆ ಈ ಹಾಡನ್ನ. ನನಗಂತೂ ತುಂಬಾ ಇಷ್ಟ ಈ ಹಾಡು. ನೀವು ತುಂಬಾ ಚೆನ್ನಾಗಿ ಆಡಿದ್ರಿ ಎಲ್ಲರೂ. ಮಹಾಗುರುಗಳೇ. ಓಯ್ ಲಮಾಣಿ ಸರ್,
ನಿಂದು ಚುಟು 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 ಅನ್ನತೈತಿ, ಆಕೆಗೆ ಡಾನ್ಸ್ ಮಾಡು ಮಾಡು ಅಂತೈತಿ. ಅದು ಸುಜಾತ ಏನೋ ಡಾನ್ಸ್ ಮಾಡ್ಕೊಂತ ಹೋಗ್ತಾ ಐತಿ, ಆಕೆಗೆ ಜಾಗ ಕಮ್ಮಿ ಆಗ್ತಾ ಐತಿ, ನೀನು ತಳ್ಕೊಂಡು ಹೋಗ್ತಾ ಐತಿ. ಯಾವಾಗ ಆ ಹುಡುಗಿ ಈಚೆ ಬರೋದು? ಇಬ್ರು ತುಂಬಾ ಚೆನ್ನಾಗಿ ಹಾಡಿದ್ರಿ. ಮಾಗಡಿಯಲ್ಲಿ ಚಳಿ ಇದ್ರು, ಕನ್ನಡದ ಕಂಬಳಿ ಇದೆ, ಓದ್ಸ್ಕೊಂಡು ಜಮಾಯಿಸ್ರಿ. ಜನಗಳ ಕೂಗೆ ಈಗ ಗೋಲ್ಡನ್ ಬಜಾರ್ ಒಡೆದೇ ಒಂದು ಚಪ್ಪಾಳೆ. ಮೇಡಮ್, ಈ ಬಾಟ್ಲ್ ಒಂದ್ಸಲಿ ಮುಟ್ಟಿ ತಗೊಳ್ರ. ಜೋರಾಗಿ ಎಸಿಬೇಕು. ಲೇಡೀಸ್ ಇದಾರೋ ಅಣ್ಣ? ತುಂಬಾ ಥ್ಯಾಂಕ್ಸ್ ಅಣ್ಣ. ಈ ಅಭಿಮಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ರಚ್ಚು? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅನ್ನೋದು ಬಿಟ್ರೆ ನನಗೆ ಪದಗಳೇ ಬರ್ತಿಲ್ಲ. ಐ ಥಿಂಕ್ ಐ ಕ್ಯಾನ್ ಓನ್ಲಿ ಡೂ ದಿಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಹೆಂಗಿತ್ತು ಇವ್ರ ಪರ್ಫಾರ್ಮೆನ್ಸು? ಚೆನ್ನಾಗಿತ್ತಾ? ನಾ ಹೇಳಬೇಕಾಗಿರೋದು ಅವರೇ ಹೇಳ್ಬಿಟ್ಟಿದ್ದಾರೆ ನಿಮ್ಮಿಬ್ರಿಗೂ. ವಿ ಪಿ ಸೋ ಲವ್ ಯು. AJ ಸರ್, ಇದು ಆಕ್ಚುಲಿ AJ ಸರ್ ಕಂಪೋಸಿಷನ್. ಇದು ಅವರಿಬ್ರು ಕಾಂಬಿನೇಷನ್ ಹೆಂಗೆ ಅಂದ್ರೆ ರವಿ ಸರ್ ಹಂಸಲೇಖ ಸರ್ ಕಾಂಬಿನೇಷನ್, ಅದು ಹಾಗೆ ಅವರಿಬ್ರು ಕಾಂಬಿನೇಷನ್ ಅಂಡ್ ಲವ್ಲಿ ಸಾಂಗ್ಸ್. ಇನ್ನೊಂದು ಸಾಂಗ್ ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಫ್ರಮ್ ದೀಸ್ ಟು ಗೈಸ್. ನೀವ್ ಹೇಳಿ, ಈಗ ಟಕ್ಕತ್ ಆಡ್ತಾರ ಅವರು. ನಾನ್ ಮನೆಗ್ ಬರೋದಿಲ್ಲ ಸಾಂಗ್, ಅದು ಆಲ್ಮೋಸ್ಟ್ ಸೇಮ್ ಜಾನರ್ ಬರುತ್ತೆ. ಹಾಡ್ರೋ ನಂಗೋಸ್ಕರ. ಜನಿಯಾಜಿ ಬರ್ಬೇಕಾ? ಜನಿಯಾಜಿ, ರಚ್ಚು ಫ್ಯಾನ್ಸ್ ಎಲ್ಲ ಆಸೆ ಪಡ್ತಾ ಇದಾರೆ ನನ್ ಜೊತೆ ನೀವು ನಿಂತ್ಕೋಬೇಕು, ನನ್ನ ಪಕ್ಕದಲ್ಲಿ ನೀವು ಇರ್ಬೇಕು ಅಂತ. VP ಸರ್ ಕೂಡ